ನಮಸ್ಕಾರ. ಭಾರತ ವಿರುದ್ಧ ಫೈನಲ್ ಸೋತು ಅತ್ತನು ಕಿವೀಸ್ ನಾಯಕ. ಬಳಿಕ ನೀಡಿದನು ದೊಡ್ಡ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ವಿಶ್ವಕಪ್ನ ಫೈನಲ್ ಪಂದ್ಯ ನ್ಯೂಜಿಲೆಂಡ್ ಸೋತ ಬಳಿಕ ನಾಯಕ ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಟಿ20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಕಿವೀಸ್ ತಂಡ ಮುಗ್ಗರಿಸಿದೆ ಸ್ನೇಹಿತರೆ. ಇದರೊಂದಿಗೆ ಭಾರತ 3ನೇ ಬಾರಿ ಟಿ20 ವಿಶ್ವಕಪ್ ಎತ್ತಿ ಹಿಡಿದಿದ್ದು ಇದೀಗ ಹಿಸ್ಟ್ರಿ ರಿಪೀಟ್ ಮಾಡಿದ್ದಲ್ಲದೆ ಹಿಸ್ಟ್ರಿಯನ್ನ ಭಾರತ ಡಿಫೀಟ್ ಮಾಡಿದೆ ಅಂತಾನೆ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಅಹಮದಾಬಾದ್ನಲ್ಲಿ ಆರಂಭಗೊಂಡ ಈ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಉತ್ತಮ ಪ್ರದರ್ಶನವನ್ನ ನೀಡಿತು. ಟಾಪ್ ಆರ್ಡರ್ನ 3 ಬ್ಯಾಟ್ಸ್ಮನ್ಗಳಾದ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಬಾರಿಸಿದ ತಲಾ ಅರ್ಧ ಶತಕಗಳ ನೆರವಿನಿಂದಾಗಿ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 255 ರನ್ ಕಲೆ ಹಾಕಿತು. ಇತ್ತ ಜೇಮಿ ನಿಶಾಮ್ ರವರು ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಕಿವೀಸ್ ತಂಡಕ್ಕೆ ಭಾರತೀಯ ಬೌಲರ್ಗಳು ದುಸ್ವಪ್ನವಾಗಿ ಕಾಡಿದರು ಸ್ನೇಹಿತರೆ. ಆರಂಭಿಕ ಆಟಗಾರ ಟಿಮ್ ಸಿಫರ್ಟರ್ನ ಬಿಟ್ಟು ಉಳಿದ ಯಾವ ಆಟಗಾರ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನವನ್ನ ಕೊಟ್ಟಿರಲಿಲ್ಲ. ಇನ್ನು ಕೊನೆ ಹಂತದಲ್ಲಿ ನಾಯಕ ಮಿಚೆಲ್ ಸ್ಯಾಂಟ್ನರ್ 43 ರನ್ಗಳ ಇನ್ನಿಂಗ್ಸ್ ಆಡಿದರಾದರೂ ಅದು ಯಾವುದೇ ಉಪಯೋಗಕ್ಕೆ ಬರಲಿಲ್ಲ. ಇದರೊಂದಿಗೆ ನ್ಯೂಜಿಲೆಂಡ್ 19 ಓವರ್ಗಳಲ್ಲಿ ಕೇವಲ 159 ರನ್ಗಳಿಗೆ ಆಲ್ಔಟ್ ಆಗುವುದರೊಂದಿಗೆ ಈ ಬಿಗ್ ಮ್ಯಾಚ್ ನಲ್ಲಿ ಭಾರತ 96 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಐಸಿಸಿ ಟ್ರೋಫಿ ಗೆದ್ದ ವರ್ಲ್ಡ್ ರೆಕಾರ್ಡ್ ಅನ್ನು ಇದೀಗ ಟೀಮ್ ಇಂಡಿಯಾ ನಿರ್ಮಿಸಿದೆ. ಇನ್ನೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ಕಿವೀಸ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಮೊದಲನೇದಾಗಿ ಭಾರತ ತಂಡಕ್ಕೆ ಅಭಿನಂದನೆಗಳು. ಅವರು ಮತ್ತೊಮ್ಮೆ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ. ಈ ಬಿಗ್ ಸ್ಟೇಡಿಯಂನಲ್ಲಿ ಬಹಳ ಒಳ್ಳೆಯ ಅನುಭವ ನಮಗೆ ಸಿಕ್ಕಿದೆ. ಬ್ಯಾಟಿಂಗ್ ಕಳಪೆಯಾಗಿತ್ತು ಮತ್ತು ಫೈನಲ್ ನ ಬಿಗ್ ಮ್ಯಾಚ್ ನ ಪ್ರೆಷರ್ ಬ್ಯಾಟಿಂಗ್ ನ ಮೇಲೆ ಕಾಣಿಸುತ್ತಿತ್ತು. ಪವರ್ ಪ್ಲೇ ಚೆನ್ನಾಗಿ ಆಗಿರಲಿಲ್ಲ ಹಾಗೂ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಪಂದ್ಯವನ್ನ ನಮ್ಮಿಂದ ದೂರ ಮಾಡಿದರು. ನಂತರ ನಮ್ಮ ಬೌಲರ್ಗಳು ಕೂಡ ವಿಶೇಷವಾದದ್ದೇನು ಕೂಡ ಮಾಡಿಲ್ಲ. ಇದು ಖಂಡಿತ ಬೇಸರವಾಗಿದೆ ಎಂದು ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದಾಗ್ಯೂ ಭಾರತ ಕ್ವಾಲಿಟಿ ಕ್ರಿಕೆಟ್ ಆಡಿ ಪಂದ್ಯವನ್ನ ಗೆದ್ದುಕೊಂಡಿದೆ. ತವರಿನಲ್ಲಿ ತವರು ತಂಡವನ್ನ ಸೋಲಿಸುವುದು ಸುಲಭದ ಕೆಲಸವಲ್ಲ. ಭಾರತದ ಈ ಗೆಲುವು ಏಕೆ ಅವರು ವಿಶ್ವದ ನಂಬರ್ 1 ತಂಡ ಎನ್ನುವುದನ್ನ ಪ್ರೂವ್ ಮಾಡಿದೆ. ಮತ್ತು ಬ್ಯಾಟಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಬೆಸ್ಟ್ ಆಟವನ್ನ ಆಡಿದ್ದಾರೆ. ನನ್ನ ನಾಯಕತ್ವದಲ್ಲಿ ಐಸಿಸಿ ಕಪ್ ಗೆಲ್ಲುವ ನನ್ನ ಆಸೆಗೆ ಉಳಿದುಕೊಂಡಿದೆ. ಇಲ್ಲಿಂದ ನಮ್ಮ ತಂಡದ ಮನೋಸ್ಥೈರ್ಯವನ್ನ ಕಾಪಾಡಿಕೊಳ್ಳುವುದು ದೊಡ್ಡ ಸವಾಲಾಗಿ ಕಾಡಲಿದೆ ಎಂದು ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದಾರೆ. ಹಾಗೂ ಮಾತು ಮುಂದುವರೆಸಿದ ಅವರು, ಜಸ್ಪ್ರೀತ್ ಬುಮ್ರಾ ಬೆಸ್ಟ್ ಬೌಲರ್, ಅವರ ವಿರುದ್ಧ ಆಡುವುದೇ ದೊಡ್ಡ ಸವಾಲು. ಇಂದು ಅವರು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಭಾರತ ಒಂದು ತಂಡವಾಗಿ ಉತ್ತಮ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಹೀಗಾಗಿ ಅವರಿಗೆ ಮತ್ತೊಮ್ಮೆ ಕಂಗ್ರಾಟ್ಸ್ ಎಂದು ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದಾರೆ. ನೋಡಿದಲ್ಲ, ಕಿವೀಸ್ ವಿಶ್ವಕಪ್ನ ಫೈನಲ್ ಪಂದ್ಯ ಸೋತ ಬಳಿಕ ನಾಯಕ ಮಿಚೆಲ್ ಸ್ಯಾಂಟ್ನರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.